ದೇಹಂ ಅಶ್ಯೋದ್ಭವಾದಿತಮಹೇಶ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾನ ಕರೋಮಿ ಯನ್ವಪಿ ಚಾಹಮೇವ. ಈಗ 4ನೇ ಪಾದ, 2ನೇ ಅಧ್ಯಾಯ 4ನೇ ಪಾದ. ಓಂ ಓಂ ಅತಾಪೋ ಶ್ರುತ್ಯರ್ಥಃ ಶ್ರುತಿಯುಕ್ತಿಭ್ಯಾಂ ವಿರುದ್ಧ ಇವ ದೃಶ್ಯತೆ ಯತ್ರ ತನ್ನಿರ್ಣಯಂ ದೇವಃ ಸುವಿಶಿಷ್ಟೋಪಪತ್ತಿಭಿಃ ಕರೋತ್ಯನೇನ ಪಾದೇನ ತತ್ರ ಸ್ಪಷ್ಟಾರ್ಥ ವಶ್ರುತಿಃ ವಿಶೇಷಶ್ರುತಿವೈರೂಪ್ಯಂ ಮಾಹಾತ್ಮ್ಯಂ ವ್ಯಕ್ತ ಸದ್ಗುಣಾಃ. ಶ್ರುತ್ಯರ್ಥಃ ಶ್ರುತಿಯುಕ್ತಿಭ್ಯಾಂ ವಿರುದ್ಧ ಇವ ದೃಶ್ಯತೆ. ಶ್ರುತ್ಯರ್ಥಗಳು ಶ್ರುತಿ ಮತ್ತು ಯುಕ್ತಿ ಎರಡಕ್ಕೂ ವಿರುದ್ಧ ಕಂಡ ಕಾಣುತ್ತೆ. ಅಂದ್ರೆ ನ್ಯಾಯೋಪೇತ ಶ್ರುತಿ ವಿರೋಧ ಪಾದ, ಶ್ರುತಿ ವಿರೋಧ ಪರಿಹಾರ ಪಾದ. ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ ವಾಕ್ಯ ಪಾದ. ಶ್ರುತ್ಯರ್ಥಃ ಶ್ರುತಿಯುಕ್ತಿಭ್ಯಾಂ ವಿರುದ್ಧ ಇವ ದೃಶ್ಯತೆ ಯತ್ರ ತನ್ನಿರ್ಣಯಂ ದೇವಃ ಸುವಿಶಿಷ್ಟೋಪಪತ್ತಿಭಿಃ. ಈ ವಿಷಯದ ಬಗ್ಗೆ ದೇವ ಸಾಕ್ಷಾತ್ ವ್ಯಾಸದೇವರು, ವೇದವ್ಯಾಸ ಪೂರ್ಣಿಮಾ ಇವತ್ತು. ಸುವಿಶಿಷ್ಟ ಉಪಪತ್ತಿಭಿಃ, ಉಪಪತ್ತಿ ಯುಕ್ತಿ ವಿಶಿಷ್ಟ ವಿಶೇಷ ಸುಭಾರಿ ಅತ್ಯಂತ ವಿಶಿಷ್ಟವಾದಂತಹ ಶ್ರೇಷ್ಠವಾದ ಯುಕ್ತಿಗಳಿಂದ ಅನೇನ ಪಾದೇನ ಈ ಪಾದದಿಂದ ಪರಿಹಾರ ಮಾಡ್ತಾ ಇದ್ದಾರೆ. ತತ್ರ ಸ್ಪಷ್ಟಾರ್ಥವಶ್ರುತಿ ವಿಶೇಷ ಶ್ರುತಿ ವೈರೂಪ್ಯಂ ಮಾಹಾತ್ಮ್ಯಂ ವ್ಯಕ್ತ ಸದ್ಗುಣಾಃ ದೃಷ್ಟಾಯುಕ್ತಿ ಸಮಾನತ್ವಂ ಕರ್ತೃಶಕ್ತಿರ್ವಿಮಿಶ್ರಿತಾ ಯುಕ್ತಯಃ ಪೂರ್ವಪಕ್ಷೇಷು ಸುನಿರ್ಣೀತಾಸ್ತಾಸ್ತು ತಾದೃಶಾಃ ಯುಕ್ತಯೋ ನಿರ್ಣಯಸ್ಯೈವ ಸ್ವಯಂ ಭಗವತೋದಿತಾಃ. ಇದು ಪೂರ್ವಪಕ್ಷ ಯುಕ್ತಿಗಳು ಸಿದ್ಧಾಂತ ಹೇಳಿದ್ರು. ಈ ಭಾಗ ಮಂಗಳ ಮಾಡಿದೆ ಅಂತ ಹೇಳ್ಬೋದು. 2ನೇ ಶ್ಲೋಕದೊಳಗೆ ದೊಡ್ಡ ಪಾದ ಓದ್ಬಿಟ್ಟಿದ್ದೇವೆ ಅಂದ್ರೆ ಪರೀಕ್ಷೆ ಕೊಡ್ಬೋದು. ಇಷ್ಟೇ ಇಷ್ಟಿರೋದು. ಅಂದ್ರೆ ಏನ್ ತಾತ್ಪರ್ಯ ಏನು ಅಂದ್ರೆ ಅಲ್ಲೆಲ್ಲ ಅಲ್ಲೇ ಸ್ಪಷ್ಟ ಇರೋದ್ರಿಂದ ಇಲ್ಲಿ ಏನ್ ಮಾಡಿದ್ದಾರೆ, ಸಾರವನ್ನು ಮಾತ್ರ ತಿಳಿಸಿರೋದ್ರಿಂದ ಪೂರ್ವಪಕ್ಷ ಯುಕ್ತಿ ಸಿದ್ಧಾಂತ ಯುಕ್ತಿ ಪ್ರಧಾನ. ಇದರಲ್ಲಿ ವಿಶೇಷ ತಿಳಿಸಿದ್ದು ಇನ್ನೊಂದು 2 ಅಂಶಗಳಿಂದ ಮುಕ್ತಾಯ ಆಗುತ್ತೆ. ಅದಕ್ಕೆಲ್ಲ ತೃತೀಯ ಅಧ್ಯಾಯ ಪ್ರಾರಂಭ. ಇದಕ್ಕೇನಂತ ಕರೀತಾರೆ?